ಸುಲೋಚನಾ ಫ್ರಮ್ ಸೋಮೇಶ್ವರ ಅಂತ. ಆದ್ರೆ ಯಾರ ಹೆಸರು ಅದು ಹೇಗೆ ಬಂತು ಅನ್ನೋದನ್ನ ಸಿನಿಮಾದಲ್ಲೇ ನೋಡ್ಬೇಕಾಗ್ತದೆ. ಬಟ್ ಟ್ರೈಲರ್ ಅಲ್ಲಿ ಅದು ಗೊತ್ತಾಗ್ತದೆ. ಅಂದ್ರೆ ಸೂ ಫ್ರಮ್ ಸೋ ಅಂದ್ರೆ ಸುಲೋಚನಾ ಫ್ರಮ್ ಸೋಮೇಶ್ವರ ಕಟ್ ಆಗಿ ಸೂ ಫ್ರಮ್ ಸೋ ಅಂತ ಆಗ್ತಾ ಇದೆ. ಹೌದು, ನಾನು ನಿರ್ಮಾಣದಲ್ಲಿ ನಾವಿದ್ದೀವಿ. ಇದ್ರಲ್ಲ ನನಗೆ ಇದ್ರಲ್ಲಿ ಕಾಮಿಡಿ ಸರ್. ಅಂದ್ರೆ ಈಗ ಒಂದು ಮೂಟೆ ಕಥೆ ಇರ್ಬೋದು, ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಇರ್ಬೋದು, ಹಾಸ್ಟೆಲ್ ಹುಡುಗರು ಇರ್ಬೋದು, ಇದೆಲ್ಲ ಸಿನಿಮಾ ಗೆಲ್ಲೋದಕ್ಕೆ ಕಾರಣ ಅದರಲ್ಲಿದ್ದ ಹಾಸ್ಯ. ಜೊತೆಗೆ ನಮ್ಮ ಪ್ರೊಡಕ್ಷನ್ ಹೌಸಲ್ಲೂ ಕೂಡ ಹಾಸ್ಯಕ್ಕೆ ನಾವು ಜಾಸ್ತಿ ಒತ್ತು ಕೊಡೋದು ಸ್ವಲ್ಪ ಟೈಮ್ ಆಗಿತ್ತು. ಒಂದು ಮೂಟೆ ಕಥೆ ಆದ್ಮೇಲೆ ನಾವೇನು ಕಾಮಿಡಿ ಮಾಡಲೇ ಇಲ್ಲ. ಹಾಗಾಗಿ ಮತ್ತೊಂದು ಕಾಮಿಡಿ ಸಿನಿಮಾನ ಬರಿಬೇಕು ಅಂತ ಅನ್ಕೊಂಡಾಗ JPಗೆ ತುಂಬಾ ಸ್ಟ್ರೆಂತ್ ಇದೆ ಕಾಮಿಡಿ. ಯಾಕಂದ್ರೆ ಅವರು ಕನ್ನಡ ಸಿನಿಮಾಗೆ ಹೊಸಬರಾದರೂ ಕೂಡ ಅವರು ರಂಗಭೂಮಿಯಲ್ಲಿ ಹಲವಾರು ವರ್ಷಗಳಿಂದ ಅವರು ತುಳು ನಾಟಕಗಳನ್ನು ಬರೆದಿದ್ದಾರೆ. ಬೇರೆ ಬೇರೆ ರೀತಿಯಲ್ಲಿ ಅವರು ಒಬ್ಬ ಒಳ್ಳೆ ನಟ ಕೂಡ ಹೌದು. ಅವರು ನಮ್ಮ ಸಪ್ತಸಾಗರದ ಆಚೆಯಲ್ಲೂ ಅಲ್ಲಿ ಒಂದು ದೀಪಕ್ ಅನ್ನುವಂಥ ಪಾತ್ರವನ್ನು ಮಾಡಿದ್ದಾರೆ. ಜೊತೆಗೆ ನಂದೇ ಒಂದು ಸಿನಿಮಾ ಇತ್ತು, ನಮ್ಮ ಎಲ್ಲಾ ಸಿನಿಮಾಗಳು ಇದೆ, ನಂದೇ ಒಂದು ಸಿನಿಮಾ ಅಲ್ಲ ಸರಿ, ಒಂದು ಮೂಟೆ ಕಥೆಯಿಂದ ಹಿಡಿದು ಇಲ್ಲಿ ತನಕ ಎಲ್ಲಾ ಸಿನಿಮಾದಲ್ಲೂ ಇದ್ದಾರೆ. ಆದ್ರೆ ದೊಡ್ಡ ರೋಲ್ ಕೊಡ್ತಾ ಇರಲಿಲ್ಲ, ಅದಕ್ಕೆ ಇವತ್ತು ಅವರೇ ಬರ್ಕೊಂಡು ದೊಡ್ಡ ರೋಲ್ ಅವರೇ ಮಾಡಿದ್ದಾರೆ. ಸೊ ಮುಖ್ಯ ಕಾರಣ ಇದೊಂದು ತುಂಬಾ ಎಂಟರ್ಟೈನಿಂಗ್ ಅಂಡ್ ಎಂಗೇಜಿಂಗ್ ಕಾಮಿಡಿ. ಜೊತೆಗೆ ನಾನು ಈ ವೇದಿಕೆಯಲ್ಲಿರುವಂತಹ ಹೆಚ್ಚಿನ ನಟರ ದೊಡ್ಡ ಅಭಿಮಾನಿ. ನಾನು ಜೀವನದಲ್ಲಿ ಅನ್ಕೊಳ್ಳೋದು, ನನಗೆ ಯಾವತ್ತೂ ಕೂಡ ದೀಪಕ್ ರೈ ಬಾಣಾಜಿ ತರ ಕಾಮಿಡಿ ಟೈಮ್ ನಂಗೆ ಮಾಡಕ್ ಸಾಧ್ಯನೇ ಇಲ್ಲ ಅಂತ ಅದನ್ನ ನಾನು ಎಲ್ಲಾ ಕಡೆ ಹೇಳ್ಕೊಂಡ್ ಬಂದಿದ್ದೆ. ಅಷ್ಟು ಒಳ್ಳೆ ಕಾಮಿಡಿ ನಟ. ಜೊತೆಗೆ ಅವರ ಸ್ಟ್ರೆಂತ್ ಇರ್ಬೋದು, ಅದೆಲ್ಲ ಕೂಡ JP ಗೊತ್ತು. ಯಾಕಂದ್ರೆ JP ಅವರನ್ನ ರಂಗಭೂಮಿಯಲ್ಲಿ ನಿರ್ದೇಶಿಸಿದ್ದಾರೆ. ಜೊತೆಗೆ ಈ ಸಿನಿಮಾ ಕಂಪ್ಲೀಟ್ ಆದ್ಮೇಲೆ ನೋಡ್ಬೇಕಾದ್ರೆ ಮತ್ತೆ ಇನ್ನೊಬ್ಬ ನಟನನ್ನ ನಾನು ಹೇಳ್ತೀನಿ. ಅಂದ್ರೆ ಅವರ ತರ ಆ ರೋಲ್ ನನಗೆ ಸಿಕ್ಕಿದ್ರೆ ನಂಗೆ ಮಾಡಕ್ ಆಗ್ತಿರ್ಲಿಲ್ಲ ಅಂತ, ಅದು ಶನಿಲ್ ಗೌತಮ್ ಅವರು ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಸೊ ಇಂಥ ಒಳ್ಳೆ ನಟರು ಎಲ್ಲ ಬಂದು ಇಂಥ ಒಳ್ಳೆ ಕಾಮಿಡಿ ಮಾಡ್ಬೇಕು ಅಂದಾಗ ನಮ್ಗೆ ಲಾಭ ಅಂತ ಅನಿಸ್ತು ನಮ್ಮ ಪ್ರೊಡಕ್ಷನ್ ಹೌಸ್ಗೆ. ಜೊತೆಗೆ JP ಈ ಸಿನಿಮಾ ಮಾಡೋಕೆ ತುಂಬಾ ವರ್ಷ ಕಾದಿದ್ದಾರೆ. ನಾವು ಜೊತೆಗೆ ಬೆಳೆದಿದ್ದೀವಿ ಈ ಕಥೆ ಜೊತೆಗೆ. ಹಾಗಾಗಿ ನಾವು ಸಿನಿಮಾ ಮಾಡಿದ್ವಿ ಸರ್. ಆದ್ರೆ ಅದು ಖಂಡಿತ ಇದ್ದೇ ಇರುತ್ತೆ ಸರ್. ಅಂದ್ರೆ ಸಿನಿಮಾದ ಮೂಲ ಉದ್ದೇಶ ಎಂಟರ್ಟೈನ್ಮೆಂಟು ಆಗ್ಬೇಕು, ಜೊತೆಗೆ ನಮ್ಮಲ್ಲಿ ಏನೋ ಇರುತ್ತಲ್ಲ ಹಬ್ಬಿ, ಅಂದ್ರೆ ನಮ್ಗೇನೋ ಹೇಳೋದಕ್ಕಿರುತ್ತೆ, ಅಥವಾ ನಮಗೆ ಪ್ರಶ್ನೆಗಳಿರುತ್ತೆ, ನಮಗೆ ಗೊಂದಲಗಳಿರುತ್ತೆ. ಅದನ್ನ ಒಂದು ಸಣ್ಣ ರೀತಿಯ ಹುಡುಕಾಟ ಈ ಸಿನಿಮಾದಲ್ಲಿ ಇದೆ. ಆದ್ರೆ ಅದೇ ನೇರವಾಗಿ ಆದ್ರೆ ತುಂಬಾ ಇಂಪ್ಯಾಕ್ಟ್ಫುಲ್ ಆಗಿ ಬರೆದಿದ್ದಾರೆ JP. ಅದನ್ನ ತುಂಬಾ ಇಂಪ್ಯಾಕ್ಟ್ಫುಲ್ ಆಗಿ ಎಲ್ಲಾ ಪಾತ್ರಗಳು ಅಭಿನಯಿಸಿದ್ದಾರೆ. ಒಂದು ಸಂದೇಶ ಇರುತ್ತೆ ಸರ್, ಅದು ಸಿನಿಮಾದಲ್ಲೇ ನಿಮ್ಗೆ ಗೊತ್ತಾಗುತ್ತೆ ಏನ್ ಸಂದೇಶ ಅಂತ. ಮಾಡ್ಬೇಕಾ ನಾನೇ? ಶೂಟಿಂಗ್ ಒಂದು 45ರಿಂದ 50 ದಿವಸದ ಇದರಲ್ಲಿ ನಮ್ಮ ಮಂಗಳೂರಿನ ಸ್ವಲ್ಪ ಒಳಗೆ ಹೋದ್ವಿ. ಯಾಕಂದ್ರೆ ತುಂಬಾ ರೂರಲ್ ಆದ ಕಾರಣ ಬೆಳ್ತಂಗಡಿ ಸುತ್ತಮುತ್ತ ಕಕ್ಕೆಪದವು ಅನ್ನುವಂಥ ಜಾಗದಲ್ಲಿ ಇದನ್ನ ಹೆಚ್ಚಿನ ವೇಣೂರು ಸುತ್ತಮುತ್ತ ಹೆಚ್ಚಿನ ಇದನ್ನ ಶೂಟ್ ಮಾಡಿದ್ವಿ. ನೈಜ ಘಟನೆ ಅಲ್ಲ ಸರ್, ನೈಜ ಯಾವುದೇ ಕಂಪ್ಲೀಟ್ಲಿ ಕಾಲ್ಪನಿಕ. ಆದ್ರೆ ಪಾತ್ರಗಳನ್ನ ನೀವೆಲ್ಲೋ ನೋಡಿದೀರಾ. ಇದರಲ್ಲೊಂದು ಭಾವ ಅಂತ ಪಾತ್ರ ಬರುತ್ತೆ. ಈ ತರದ ಭಾವನ ನಾವು ಪ್ರತಿ ಫಂಕ್ಷನ್ ಅಲ್ಲಿ ನೋಡಿದೀವಿ ಅಂತ ಅನ್ಸುತ್ತೆ. ಅದು ಹೇಳಿದ ತಕ್ಷಣ ಎಲ್ಲರೂ ನಗಾಡಿದ್ರು, ನಗು ಬಂತು. ಅಣ್ಣ ಸೊ ಪ್ರತಿಯೊಂದು ಊರಲ್ಲೂ ನೋಡಬಹುದಾದಂತ ಒಬ್ಬ ಭಾವ ಇದ್ದಾರೆ. ಅಂಡ್ ಜೊತೆಗೆ ಒಬ್ಬ ರವಿ ಅಣ್ಣ ಇದ್ದಾರೆ, ಬಹಳ ಧೈರ್ಯವಂತ ಆದ್ರೆ ಎಲ್ಲೋ ಒಂದು ಕಡೆ ಭಯ ಇರುವಂತ ರವಿ ಅಣ್ಣ ಇದ್ದಾರೆ. ಜೊತೆಗೆ ತುಂಬಾ ಆಸೆಯಿಂದ ಇನ್ನೇನೋ ಮಾಡ್ಬೇಕು ಅಂತ ಹೇಳಿ ಹಾಳು ಮಾಡ್ಕೊಳ್ಳುವಂತ ಅಶೋಕ ಅನ್ನುವಂತ ಪಾತ್ರ ಇದ್ದಾರೆ. ಜೊತೆಗೆ ಪ್ರತಿ ಹಳ್ಳಿಯಲ್ಲಿರುವಂತ ಒಬ್ರು ಭಾನು ಅಂತ ಒಂದು ಪಾತ್ರ ಇದ್ದಾರೆ. ಸೊ ತುಂಬಾ ಒಳ್ಳೆಯ ಸಿನಿಮಾ. ಆ ಸುತ್ತಮುತ್ತನೇ ಶೂಟ್ ಆಯ್ತು ಸರ್. ತುಂಬಾ ಹುಲ್ಲು ಸರ್, ಹೆಚ್ಚಿನವ್ರನ್ನ ಕರ್ಕೊಂಡ್ ಬಂದಿಲ್ಲ. ಆಮೇಲೆ ಒಂದು 30 ಜನ ಆರ್ಟಿಸ್ಟ್ ಇದ್ದಾರೆ ಸರ್. ಅಂದ್ರೆ ತುಂಬಾ ಆರ್ಟಿಸ್ಟ್ಗಳು ಈ ಸಿನಿಮಾದಲ್ಲಿ. ಹಳ್ಳಿ ಆದ ಕಾರಣದಿಂದ ಹಳ್ಳಿಯ ಎಲ್ಲಾ ಪಾತ್ರಗಳು ಒಂದೊಂದು ರೀತಿಯಲ್ಲಿ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಹಾಗಾಗಿ ಒಂದು 30 ಜನ ಕಾಣಿಸುವಂತ ನೆನ್ಪಿಟ್ಕೊಳ್ಳುವಂತ ಆರ್ಟಿಸ್ಟ್ ಇದ್ದಾರೆ ಸಿನಿಮಾದಲ್ಲಿ. ಸಿನಿಮಾದಲ್ಲಿ ಒಂದು ಯಾವುದೋ ರೀತಿಯ ಆರಂಭ ಅಲ್ಲಿಂದ ಆಗುತ್ತೆ. ಅದರಿಂದಾಗಿ ಪೋಸ್ಟರ್ ಆರಂಭ ಕೂಡ ಅಲ್ಲೇ ಆಗ್ಲಿ ಅಂತ ಇದು ಮಾಡಿದ್ದು. ಆದ್ರೆ ಏನಾಯ್ತು ಅಂತ ಹೇಳಿದ್ರೆ, ಈ ಸಿನಿಮಾದಲ್ಲಿ ನಾವಿಲ್ಲಿ ತನಕ ಮಾಡಿದಂತ ಕಾಮಿಡಿಗಿಂತ ಸ್ವಲ್ಪ ಎಕ್ಸಾಜರೇಟೆಡ್ ಕಾಮಿಡಿ ಇರುತ್ತೆ. ಆ ಎಕ್ಸಾಜರೇಟೆಡ್ ಕಾಮಿಡಿಯನ್ನು ಇನ್ನೊಂದು ಲ್ಯಾಂಗ್ವೇಜ್ ಅಲ್ಲಿ ಹೇಳ್ಬೇಕಂದ್ರೆ ಸ್ವಲ್ಪ ಕ್ಯಾರಿಕೇಚರ್ಸ್ ಆದಂತಹ ಪರ್ಫಾರ್ಮೆನ್ಸ್ಗಳು, ಜೊತೆಗೆ ಅದೇ ರೀತಿಯ ಮ್ಯೂಸಿಕ್ ಇರ್ಬೋದು, ಅದೇ ರೀತಿಯ ಬರವಣಿಗೆ ಕೂಡ ಇರುತ್ತೆ. ಹಾಗಾಗಿ ಅದನ್ನ ಯಾವ ರೀತಿ ರಿಫ್ಲೆಕ್ಟ್ ಮಾಡಬೇಕು ಅಂತ ನಮ್ಗೆ ಗೊತ್ತಾಗ್ತಾ ಇರಲಿಲ್ಲ. ಬೇರೆ ಬೇರೆ ರೀತಿ ಪೋಸ್ಟರ್ಗಳನ್ನ ಟ್ರೈ ಮಾಡಿದ್ವಿ. ಆದ್ರೆ ಯಾವಾಗ ಆ ಪಾತ್ರಗಳು ಈ ತರ ಕಾಣಿಸಕ್ ಶುರು ಮಾಡಿದ್ವು, ಆಗ ನಮಗೆ ಇಲ್ಲ ಇದು ಕತೆ ಕರೆಕ್ಟ್ ಆಗಿದೆ,
ಅದು ಜಿಬ್ಲಿ ಅನ್ನೋದಕ್ಕಿಂತ ಇದನ್ನ ತುಂಬಾ ಚೆನ್ನಾಗಿ ಪೋಸ್ಟರ್ ಮಾಡುವಂತಹ ಆನಿಮೇಷನ್ಗಳಲ್ಲಿ ಕೆಲಸ ಮಾಡಿದಂತ ಒಂದು ತಂಡವೇ ಮಾಡಿದ್ದು. ನಾನು ಹೇಳಿದೆ ಜಿಬ್ಲಿಗೆ ಹತ್ರ ಆಗ್ಬಾರ್ದು, ಯಾಕಂದ್ರೆ ಜಿಬ್ಲಿ ಮಾಡಿದ ತಕ್ಷಣ ಅದು ಒಬ್ಬ ದೊಡ್ಡ ಆರ್ಟಿಸ್ಟ್ಗೆ ಮಾಡೋ ಮೋಸ ಆಗುತ್ತೆ. ಹಾಗಾಗಿ ಅವರೇ ಇರುವಂತಹ ಇದನ್ನ ಅವರೇ ಒಂದು ಇಮೇಜ್ ಕ್ರಿಯೇಟ್ ಮಾಡಿ ಪ್ರತಿಯೊಂದನ್ನು ಕೂಡ ಜಸ್ಟ್ ಒಂದು ಕಾಪಿ ಮಾಡಿ ಇದು ಮಾಡಿರ್ತಾರಲ್ಲ. ಯಾಕಂದ್ರೆ ಈ ಒಂದು ಸೀನೇ ಇಲ್ಲ ಫಿಲ್ಮ್ ಅಲ್ಲಿ, ಎಕ್ಸಾಕ್ಟ್ ಫ್ರೇಮ್ ಇಲ್ಲ, ಪ್ರತಿಯೊಂದನ್ನು ಕ್ರಿಯೇಟ್ ಮಾಡಿದ್ದು. ಒಂದು ಫೋಟೋ ತಗೊಂಡು ಅದನ್ನ ಅವರು ಪೇಂಟ್ ಮಾಡಿ ಡಿಜಿಟಲ್ ಆರ್ಟ್ ಮಾಡಿ ಅದನ್ನ ಫಿಲ್ಮ್ ಮಾಡಿ, ಸೊ ಆ ತರ ಮಾಡಿದ್ದು. ಬಟ್ ಅದು ಕಾರಣ ಅದು ಅಂದ್ರೆ ಒಂದು ಕಾಮಿಡಿಯನ್ನ ಚೆನ್ನಾಗಿ ರೆಪ್ರೆಸೆಂಟ್ ಮಾಡಬೇಕು, ಯಾವ ರೀತಿ ಮಾಡೋದು, ಇಲ್ಲಾಂದ್ರೆ ಬರೀ ಮುಖ ಆಗುತ್ತೆ, ಅದು ಅಷ್ಟು ಚೆನ್ನಾಗಿರಲ್ಲ ಅಂತ ಹೇಳಿ ಥಿಂಕ್ ಮಾಡಿ ಇಲ್ಲಿಗೆ ಬಂದ್ವಿ ನಾವು. ಯಾರು ಸರ್ ನಮ್ ಮಾಡಿದ್ರೆ ನಾವೇ ಫುಲ್ ಹಾಕೊಂಡ್ಬಿಡ್ತೀವಲ್ವಾ, ಅವರು ಸ್ವಲ್ಪ ಆಕ್ಟ್ ಮಾಡ್ಲಿ ಅಂತ ಅವ್ರು ನಮ್ಮನ್ನ ಹೊರಗೆ ಹಾಕಿದ್ರು. ಜಿಬಿ ಮಂಗಳೂರು ಭಾಷೆ ಇದೆ, ಮಂಗಳೂರು ಸುತ್ತಮುತ್ತನೇ ಕಥೆ ನಡೀತಾ ಇರುತ್ತೆ. ಹಾಗಾಗಿ ಅಂದ್ರೆ ಒಂದು 6-7 ವರ್ಷಕ್ಕಿಂತ ಮುಂಚೆ ನಾನೊಂದು ಸರ್ ನನಗೆ ಒಂದು ಅವಕಾಶ ಕೊಟ್ಟಿದ್ರು, ಒಂದು ಸಿನಿಮಾ ಮಾಡಿ ಏನಾದರೂ ಹೊಸತ್ತು ಏನಾದರೂ ಕತೆ ಇದ್ರೆ ಮಾಡ್ಕೊಳ್ಳಿ ಅಂತ. ಆ ಟೈಮಲ್ಲಿ ನಾನು ಒಂದು ಕತೆ ಅವ್ರ ಹತ್ರ ಹೇಳಿದ್ದೆ, ಈ ಥರ ಒಂದು ನಮ್ಮೂರಲ್ಲಿ ನೋಡಿರೋವಂಥ ತುಂಬ ಪಾತ್ರಗಳಿವೆ, ಹಾಗೆ ಒಂದು ಈ ಥರ ಒಂದು ಲೈನ್ ಇದೆ ಅಂತ. ಆಗ ಅವ್ರು ಹೇಳಿದರು ಓಕೆ ಇದನ್ನು ಮುಂದುವರಿಸೋಣ ಅಂತ. ಆ ಟೈಮಲ್ಲಿ ಅವರು ಹೇಳಿದ್ರಿಂದ ನಾನು ಕಥೆಯನ್ನು ಬರೆಯೋಕೆ ಹೋದೆ. ಇಲ್ಲದ್ರಿಂದ ಮುಂಚೆ ತುಂಬ ಕಥೆಗಳಿತ್ತು, ಅದು ತುಂಬ ಸಲ ನಾವು ಹೀಗೆ ಮಾತಾಡಬೇಕಾದ್ರೆ ಯಾವುದಾದ್ರೂ ಹೊಸತ್ತು ಏನಾದರೂ ಒಂದು ಘಟನೆ ಬಗ್ಗೆ ಮಾತಾಡ್ತಾ ಇರ್ತೀವಿ, ಆಗ ಉಟ್ಕೊಂಡಂಥ ಒಂದು ಕಥೆ ಇದು. ಹೌದು ಸರ್, ತುಮಿನಾಡಲ್ಲಿ ತುಂಬ ಜನ ನಾವು ನೋಡೋ ದೃಷ್ಟಿಯಲ್ಲಿ ಕಾಮಿಡಿಯಾಗಿ ಕಾಣ್ತಾರೆ. ಹಾಗೆ ಅವರಿಗೆ ಮಾಡುವಂಥ ಪಾತ್ರ ಬರಿಬೇಕಲ್ಲ ಸರ್, ತುಂಬ ಪಾತ್ರಗಳಿವೆ. ಮುಂದಿನ ದಿನಗಳಲ್ಲಿ ಬರಿತೀನಿ ಅವರಿಗೆ ಅಂತಾನೆ ಬರಿಬಹುದು. ಅಲ್ಲ ಸಿನಿಮಾ ಬರೀತೇನೆ. ಸೊ ನಮಗೆ ನಮ್ಮದು DOP ಚಂದ್ರಶೇಖರ್ ಇದ್ದಾರೆ, ಅವರಿಂದಾಗಿ ಸಿನಿಮಾ ತುಂಬ ಕಲರ್ಫುಲ್ ಆಗಿ ಕಾಣ್ತಾ ಇದೆ. ಹಾಗೆ ನಮ್ಮದು ಮ್ಯೂಸಿಕ್ ಡೈರೆಕ್ಟರ್ ಸುಮೇಧ್ ಇದ್ದಾರೆ, ಅವರ ಏಜಿಗಿಂತ ಜಾಸ್ತಿ ಅವ್ರದ್ದು ಟ್ಯಾಲೆಂಟ್ ಇದೆ. ಒಳ್ಳೆ ಹಾಡುಗಳನ್ನು ಕೊಟ್ಟಿದ್ದಾರೆ. ಈಗ ಒಂದು ಹಾಡನ್ನು ನೀವು ನೋಡಿದ್ರಿ, ಇನ್ನೊಂದು 6 ಹಾಡುಗಳಿವೆ, ಒಂದಕ್ಕಿಂತ ಒಂದು ತುಂಬ ಚೆನ್ನಾಗಿದೆ. ಮತ್ತು ಪ್ರೊಡಕ್ಷನ್ ಡಿಸೈನರ್ ಸೂಕ್ಷ್ಮ, ಈಗ ನೀವು ಏನು ನೋಡ್ತಿದ್ದೀರಾ ಆ ವಿಜುವಲ್ಸ್ ಎಲ್ಲ ಅವರೇ ಪ್ಲ್ಯಾನ್ ಮಾಡಿರೋವಂಥದ್ದು. ತುಂಬ ಒಂದೊಂದು ಟೀಮ್ ವರ್ಕ್ ಇದು, ತುಂಬ ಎಲ್ಲರೂ ಜೊತೆ ಕೆಲಸ ಮಾಡಿರುವಂಥ ಒಂದು ಸಿನಿಮಾ. ಅಂದ್ರೆ ಟೀಮ್ ವರ್ಕ್ ಅಂತ ಹೇಳಿದ್ರಲ್ಲ, ಅದು ಯಾವ ರೀತಿ ಆಗುತ್ತೆ ಅಂದ್ರೆ ಒಂದು ಹೊಸಬರ ಸಿನಿಮಾ ಮಾಡ್ಬೇಕಾದ್ರೆ ಹೊಸಬರ ಸಿನಿಮಾ ಆಗ್ಬೇಕು, ಅದ್ರದ್ದು ಯಾವುದೇ ರೀತಿ ಕೂಡ ಜನ ಬರ್ಬೇಕಾದ್ರೆ ಚೀಪ್ ಸಿನಿಮಾ ಆಗ್ಬಾರ್ದು ಅನ್ನೋದು ನಮ್ಮ ಎಫರ್ಟ್ ಅಲ್ಲಿ ಇತ್ತು. ಈಗ ಚಂದ್ರಶೇಖರ್ ಸರ್ ಏನಿದ್ದಾರೆ, ನಾರ್ಮಲಿ DOPಗಳಂದ್ರೆ ಬರ್ತಾರೆ, ಕತೆ ಕೇಳ್ತಾರೆ, ಸಿನಿಮಾ ಸ್ಟಾರ್ಟ್ ಮಾಡ್ತಾರೆ, ಈ ತರ ಪ್ರಾಸೆಸ್ಗಳಾಗುತ್ತೆ. ಬಟ್ ಇವರು ಕತೆ ಕೇಳಿ ಆದ್ಮೇಲೆ ಎಷ್ಟೋ ದಿವಸ ಮಂಗಳೂರಲ್ಲಿ ಸಿನಿಮಾಗಿಂತ ಮುಂಚೆ ಬರ್ತಿದ್ರು, ನಿಲ್ತಿದ್ರು, ಜಾಗವನ್ನ ನೋಡ್ತಾ ಇದ್ರು, ಪೇಂಟ್ ಯಾವ ಕಲರ್ ಬೇಕು, ಕಾಸ್ಟ್ಯೂಮ್ ಯಾವ ಕಲರ್ ಬೇಕು, ಈ ರೀತಿ ಪ್ರತಿ ಡಿಪಾರ್ಟ್ಮೆಂಟ್ ಅಲ್ಲೂ ಕೂಡ ವರ್ಕ್ ಮಾಡಿರೋ ಕಾರಣದಿಂದಾಗಿ, ಜೊತೆಗೆ ಸುಷ್ಮಾ ಅಂದ್ರೆ ಅವಳು ಹಾಗೆ ಕಾಸ್ಟ್ಯೂಮ್ ಯಾವ ಕಲರ್ ಬೇಕು, ಜೊತೆಗೆ ಗೋಡೆ ಯಾವ ಕಲರ್ ಬೇಕು, ಅದೆರಡು ಒಟ್ಟಿಗೆ ಹೋದ್ರೆ ಹೇಗಿರುತ್ತೆ, ಇದೆಲ್ಲಾ ರೀತಿ. ಅದಕ್ಕೋಸ್ಕರ ನಾವ್ ಏನ್ ಮಾಡಿದ್ವಿ, ಈ ಸಿನಿಮಾ ಮಾಡ್ಬೇಕಾದ್ರೆ ಎಲ್ಲ ಹೊಸಬರನ್ನೇ ನಾವು ದುಡಿಸ್ಕೋಬೇಕು ಅಂತ ಪ್ರಯತ್ನ ಪಟ್ವಿ. ಚಂದ್ರಶೇಖರನ್ ಸರ್ ಹೊಸಬರಲ್ಲ, ಬಟ್ ಅವರನ್ನು ಬಿಟ್ಟು ಈಗ ಸುಷ್ಮಾ ಫಸ್ಟ್ ಟೈಮ್ ಪ್ರೊಡಕ್ಷನ್ ಡಿಸೈನ್ ಮಾಡ್ತಾ ಇದ್ದಾಳೆ. ಜೊತೆಗೆ ಸುಮೇಧ್ಗೆ ಫಸ್ಟ್ ಟೈಮ್ ಒಂದು ಕಂಪೋಸರ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ. ಸಂದೀಪ್ ತುಳಸಿದಾಸ್ ಅಂತ ಒಬ್ಬ ಬ್ಯಾಕ್ಗ್ರೌಂಡ್ ಸ್ಕೋರ್ ಅವರು ಇದ್ದಾರೆ, ಬ್ಯಾಕ್ಗ್ರೌಂಡ್ ಸ್ಕೋರ್ ಮಾಡಿದ್ರು. ಅವರು ಕೂಡ ಅವ್ರ ಜೀವನದಲ್ಲಿ ಮೊದಲ ಬಾರಿಗೆ ಅವರು ಈ ಕೆಲಸವನ್ನ ಮಾಡ್ತಾ ಇದ್ರೆ. ಜೊತೆಗೆ ಯಾರು, ನಿತಿನ್ ಶೆಟ್ಟಿ, ಅವ್ರು ಹೊಸಬ್ರಲ್ಲ. ಹಾಗೆ ತುಂಬಾ ಜನ ಹೊಸಬರಿದ್ದಾರೆ ನಟನೆಯಲ್ಲೂ ಸೇರಿ. ಅದರಿಂದ ಏನಾಗುತ್ತೆ ಅಂತ ಹೇಳಿದ್ರೆ ನಮಗೆ ತುಂಬಾ ಟೈಮ್ ಅವೈಲೇಬಲ್ ಆಗುತ್ತೆ. ಸೊ ಈ ಎಲ್ಲ ಟೆಕ್ನಿಷಿಯನ್ ಗಳಿಂದಾಗಿ ಈ ಸಿನಿಮಾ ಇಷ್ಟು ಚೆನ್ನಾಗಿ ಬಂದಿದೆ ಅಂದ್ರೆ ಅದರಲ್ಲಿ ಯಾವುದೇ ಇದಿಲ್ಲ. ಅಂದ್ರೆ ತುಂಬಾ ದುಡ್ದಿದ್ದಾರೆ ಎಲ್ಲರೂ ಕೂಡ, ಆ ಕೊನೆಯಿಂದ ಹಿಡಿದು ಇಲ್ಲಿ ತನಕ ಯಾರೆಲ್ಲ ಇದ್ದಾರೆ ತುಂಬಾ ದುಡ್ದಿದ್ದಾರೆ. ಪಾಪ ಕಾಲೇಜಲ್ಲಿ ಸ್ವಲ್ಪ ಫ್ರೀ ಇದ್ರು ಕೂಡ ಮನೆಗೆ ಹೋಗಿ ಫೈಲ್ ಕಳಿಸ್ತಾ ಇದ್ದೆ. ಸರ್ ಯಾವ ಫೈಲ್ ಕೇಳಿದ್ರೆ ಒಂದೊಂದು ಜೋಕ್ ಇತ್ತು, ಮಗ ಕಾಯ್ತಾ ಇದೆ ಕಣ ಸ್ಟುಡಿಯೋದ ಒಂದು ಫೈಲ್ ಕಳಿಸ್ಬೋದ ಸರ್, ಕಾಲೇಜಲ್ಲಿ ಇದ್ದೀನಿ, ಮನೆಗೆ ಹೋದ ತಕ್ಷಣ ಕಳಿಸ್ತೀನಿ ಅಂತ. ಸೊ ಇಟ್ ವಾಸ್ ಫನ್, ತುಂಬಾ ಚೆನ್ನಾಗಿತ್ತು. ಬಟ್ ಈಗ ನೋಡಿದ್ರೆ ಖುಷಿ ಅನ್ಸುತ್ತೆ. ಪ್ರವೀಣ್ ಶ್ರೀಯಾನ್, ಇಲ್ಲ ಹೆಸರು ಹೇಳಲ್ಲ, ಪ್ರವೀಣ್ ಶ್ರೀಯಾನ್ ಅವರು ಕೂಡ ತುಂಬಾ ದುಡಿದಿದ್ದಾರೆ ಈ ಸಿನಿಮಾಗೆ. ಅಂದ್ರೆ ಹೆಸರಿಲ್ಲದೆ ದುಡಿದಿರೋಂತ ಒಬ್ಬ ವ್ಯಕ್ತಿ ಅವರು.
ಅಂದ್ರೆ ಕ್ರಿಯೇಟಿವ್ಲಿ ಈ ಸಿನಿಮಾ ಏನಾಗಬೇಕು ಅದಕ್ಕೋಸ್ಕರ ಎಲ್ಲರೂ ದುಡ್ದಿದೀವಿ, ನಾವೆಲ್ಲ ಸೇರ್ಕೊಂಡು ದುಡ್ದಿದೀವಿ. ಬಟ್ ಚೆನ್ನಾಗಾಗಿದೆ ಅಂತ ಅನ್ಕೋತೀನಿ. ಹಾರರ್ ಇದೆ ಸರ್, ಕಾಮಿಡಿ ರಿಯಲ್ ಇಲ್ಲ, ನಂದು ರಿಯಲ್ ಅನುಭವನ. ಇಲ್ಲ ರಿಯಲ್ ಆಗಿ ಏನು ನೋಡಿಲ್ಲ, ಹಾಗೆ ಕಾಮಿಡಿ ಹಾರರ್. ಹೌದೌದು. ನಿರ್ದೇಶನ ಮಾಡ್ಬೇಕಂತಾನೆ ಬಂದಿರೋದು ನಾನು, ಅದು ಮೊದ್ಲಿತ್ತು. ಅದ್ರ ಗ್ಯಾಪ್ ಅಲ್ಲಿ ಈ ಸಿನಿಮಾ ಎಲ್ಲ ಬಂತು. ಮೊದಲು ನಾನು ಡೈರೆಕ್ಷನ್ ಮಾಡ್ಬೇಕಂತಾನೆ ಬಂದಿರೋದು. ಹೌದು. ಹೌದು ಸರ್, ನಾನು ಅಂದ್ರೆ ಸಿನಿಮಾ ಮಾಡ್ಬೇಕು ಅಂತ ತುಂಬಾ ಕೆಲವು ವರ್ಷದಿಂದ ಆಸೆ ಇತ್ತು. ಆದ್ರೆ ಒಂದು ಮಟ್ಟಿಗೆ ಕಥೆಯ ನಂತರ ನಾನು ರಾಜ್ ಸರ್ ಮೀಟ್ ಆದಲ್ಲ, ಅದ್ರ ನಂತರ ನಂಗೆ ಗೊತ್ತಾಯ್ತು ಸಿನಿಮಾ ಅಂದ್ರೇನೆ ಬೇರೆ ಅಂತ. ಅಲ್ಲಿ ತನಕ ಏನೆಲ್ಲ ನಂದು ಆಲೋಚನೆಗಳಿದ್ವು ಸಿನಿಮಾದ ಬಗ್ಗೆ, ಅದೆಲ್ಲ ಚೇಂಜ್ ಆಯಿತು. ಅದ ನಂತರ ನಾನು ಸಿನಿಮಾ ಮಾಡಬೇಕು, ಮಾಡಿದ್ರೆ ನಮ್ಮ ತಂಡದ ಜೊತೆನೆ ಮಾಡಬೇಕು ಅನ್ನೋ ಆಸೆ ಇತ್ತು. ತುಂಬಾ ಇದೆ ಸರ್. ಇಲ್ಲಿ ಅಂದ್ರೆ ನಾವು ರಂಗಭೂಮಿಯಲ್ಲಿ ವೇದಿಕೆಯಲ್ಲಿ ಎಲ್ಲ ಪಾತ್ರಗಳನ್ನ ಎಲ್ಲ ಜಾಗಗಳನ್ನ ಅಲ್ಲೇ ತಂದು ನಾವು ಆಗಿರುತ್ತೆ. ಇದರಲ್ಲಿ ನಾವು ವಿಜುವಲ್ ಆಗಿ ಬರಿಬೇಕು, ಆ ಥರ ಒಂದು ಚಾಲೆಂಜ್ ಇತ್ತು ನನಗೆ, ತುಂಬಾ ಕಷ್ಟ ಇತ್ತು. ಆಡಿಯನ್ಸ್ ತುಂಬಾ ಬ್ರಿಲಿಯಂಟ್ ಆಗಿದ್ದಾರೆ, ಅವರು ಎಲ್ಲಾ ತರದ ಸಿನಿಮಾಗಳನ್ನ ನೋಡ್ತಾ ಇದ್ದಾರೆ. ಒಂದು ಕಾಮಿಡಿ ಸೀನ್ ಇಲ್ಲಿ ಬಂದ್ರೆ ಓ ಇದು ಆ ತರದಲ್ಲೇ ಸಿನಿಮಾ ಇತ್ತು, ಅದೇ ತರ ಯೋಚನೆ ಮಾಡುವಂತ ಇತ್ತು. ಹೌದು. ಸೊ ಹಾಗಿದ್ದಾಗ ಈ ಸಿನಿಮಾ ಆಡಿಯನ್ಸ್ ಗೆ ಎಷ್ಟು ಹೊಸತನ ಅಂತ ಅನ್ಸುತ್ತೆ, ಅಥವಾ ಎಷ್ಟು ಫ್ರೆಶ್ ಆಗಿ ಅನ್ಸ್ಬೋದು ನಿಮ್ಮ ಪ್ರಕಾರ ಆಸ್ ಎ ಡೈರೆಕ್ಟರ್? ಪೂರಕವಾಗಿದೆ. ಯಾಕಂದ್ರೆ ಒಂದು 2 ವರ್ಷದ ಹಿಂದೆ ನಾವು ಮಲಯಾಳದಲ್ಲಿ ಇದೇ ರೀತಿಯ ಕಾನ್ಸೆಪ್ಟ್ ಇದೆ, ಹೋಲಿಕೆ ಅಲ್ಲ, ರೋಮಾಂಚಂ ಅಂತ ಒಂದು ಸಿನಿಮಾ ಬಂತು. ನೀವು ಎಲ್ಲರೂ ಕೇಳಿರ್ತೀರಿ, ನೋಡಿರ್ತೀರ. ಸೊ ಅದು ಆ ಕ್ವಶನ್ಗೆ ಆನ್ಸರ್. ಅಂದ್ರೆ ನಾವು ಹೊಸದಾಗಿ ಕೊಡ್ಬೇಕು ಅನ್ನುವಾಗ ಎಷ್ಟು ಚಾಲೆಂಜಸ್. ಮತ್ತೆ ತುಂಬಾ ವರ್ಷದ ಹಳೆ ಥಾಟ್ ಅಂತಂದಾಗ ಈಗೆಲ್ಲ ಒಂದ್ ಕಡೆ ಸಿನಿಮಾ ಮೇಕಿಂಗ್ ಅಲ್ಲಿ ಹೊಸತರ ಇರ್ಬೋದು, ಬಟ್ ಆ ಕಥೆನ ಪ್ರಸ್ತುತಪಡಿಸ್ಬೇಕಾದ್ರೆ ಇದು ತುಂಬಾ ಹಳೇದೇನೋ ಅಂತ ಅನ್ಸ್ಬೋದಾ ಜನಕ್ಕೆ? ಸರ್ ಆನ್ಸರ್ ಮಾಡಲ? ಏನಿಲ್ಲ ಸರ್, ಅದು ಕರೆಕ್ಟು. ಯಾವುದೇ ಕ್ಲಾಸಿಕ್ ಕಥೆಗಳು ಹಳೇದಾಗಲ್ಲ, ಅದು ಬೇಸಿಕ್ ಆಫ್ ಸಿನಿಮಾ. ಈಗ ಗರುಡಗಮನ ಋಷಭವಾಹನ ಯಾರು ಕೂಡ ಹಳೆ ಸಿನಿಮಾ ಅಂತ ಹೇಳಲ್ಲ, ಅಥವಾ ಮಯೂರವನ್ನ ಯಾವತ್ತೂ ನಾವು ಹಳೆ ಸಿನಿಮಾ ಅಂತ, ಹಳೆ ಕಾಲದ ಕಥೆ ಇರ್ಬೋದು, ಬಟ್ ಹಳೇದಾಗಲ್ಲ. ನಾವು ಯಾವತ್ತು ಬರವಣಿಗೆ ಬರೀಬೇಕಾದ್ರೆ ನಾವು ನಮಗೆ ಯಾವುದು ಎಂಟರ್ಟೈನ್ ಆಗುತ್ತೋ ಆ ಉದ್ದೇಶದಿಂದ ಬರೀಬೇಕು, ಬಿಟ್ರೆ ಟ್ರೆಂಡ್ ನೋಡಿ ಅಲ್ಲ. ಈಗ ಸದ್ಯಕ್ಕೆ ಏನು ಓಡ್ತಾ ಇದೆ ಅಂತ ನೀವು ಕೇಳಿದ ಪ್ರಶ್ನೆ ಹೌದು. ಈ ತರ ರೋಮಾಂಚನ್ ಇರ್ಬೋದಾದ್ರೆ, ಇನ್ಸ್ಪಿರೇಷನ್ ಇರ್ಬೋದಾ, ಅದು ನೋಡ್ಬೇಕಾದ್ರೆ ಹಾರರ್ ಟಚ್ ಬಂದ್ಬೇಕಾದ್ರೆ ಅದು ಅನ್ಸೋದು ಸಹಜ. ಬಟ್ ಈ ಕಥೆ ಆಗಿದ್ದು ಒಂದು 6 ವರ್ಷದ ಹಿಂದೆ. ಎಕ್ಸಾಕ್ಟ್ಲಿ ಹೇಳ್ಬೇಕಾದ್ರೆ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ಕೆಲಸ ಆಗ್ತಾ ಇರ್ಬೇಕಾದ್ರೆ ಇವ್ರು ಆಕ್ಚುಲಿ ಬೇರೆ ಒಂದು ಸಿನಿಮಾ ಬರೀಬೇಕಿತ್ತು. ಆ ಬೇರೆ ಒಂದು ಸಿನಿಮಾ, ಅದು ಈಗ ಸಿನಿಮಾ ಕೂಡ ಆಯ್ತು. ಆ ಸಿನಿಮಾನ ಬರೀರಿ ಅಂತ ನಾನೇ ಹೇಳಿದ್ದು. ಜೋಗಿಯವರ ಒಂದು ಪುಸ್ತಕ ಇತ್ತು, ಎಲ್ಲರೂ ಮಾಡುವುದು ಹೊಟ್ಟೆಗಾಗಿ. ನಂಗೆ ಬಹಳ ಇಷ್ಟ ಆಗಿತ್ತು. ಒಂದು ಮೂಟೆ ಕತೆ ಮುಗ್ದಿತ್ತಷ್ಟೇ. ಆಗ ನಾನು ಅವ್ರ ಹತ್ರ ಹೇಳಿದೆ, ಜೆಪಿ ಈ ಕಥೆನ ನೀವು ಸಿನಿಮಾ ಮಾಡಿ ಚೆನ್ನಾಗಾಗತ್ತೆ, ಏನ್ ಮಾಡ್ಬೋದು ನೀವು ಯೋಚನೆ ಮಾಡಿ, ಡಿಸ್ಕಷನ್ ನಾನು ಅವೈಲೇಬಲ್ ಇದ್ದೀನಿ ಅಂತ. ಆದ್ರೆ ಅಷ್ಟೊತ್ತಿಗೆ ರಿಷಬ್ ಫೋನ್ ಮಾಡಿ ಹೇಳಿದ್ರು ಮೋಸ್ಟ್ಲಿ ನಾನು ಬುಕ್ ಮಾಡ್ತಿದ್ದೀನಿ ಅಂತ. ಪಾಪ ಅಷ್ಟೊತ್ತಿಗೆ ಇವ್ರು ಸ್ವಲ್ಪ ಡೆವಲಪ್ ಮಾಡಿದ್ರು, ಒಂದು ಲೆವೆಲ್ಗೆ ಒಂದು ಕೆಲಸ ಮಾಡಿದ್ರು. ಆ ಕೆಲಸ ಮಾಡಿದ್ಮೇಲೆ ಇವ್ರು ಸ್ವಲ್ಪ ಡಿಸಪಾಯಿಂಟ್. ನಂಗೆ ಹೇಳೋದು ಹೇಗೆ ಅಂತ ಗೊತ್ತಾಗಿಲ್ಲ. ಪಾಪ ಇವ್ರು ಒಂದಿಷ್ಟು ಕೆಲಸ ಮಾಡಿದ್ದಾರೆ. ಆಮೇಲೆ ನಾನು ಫೋನ್ ಮಾಡಿದ್ದೆ, ಈ ತರ ಆಯ್ತು, ಬೇಜಾರಾಗುತ್ತೆ ನಿಮಗೆ. ಅವ್ರು ಸ್ವಲ್ಪ ಮಾತಾಡಿಲ್ಲ. ಸಾಯಂಕಾಲ ನನಗೆ ಒಂಥರ ಗಿಲ್ಟ್ ಆಗೋಕೆ ಶುರು ಆಯ್ತು. ನಾನು ಹೇಳಿದೆ, ಇದು ಬಿಟ್ಟಾಕಿ, ಬೇರೆ ಏನಿದೆ ನಿಮ್ಮ ಹತ್ರ ಹೇಳಿ, ನಿಮ್ಮ ಹತ್ರ ಏನಿದೆ ಆ ಕಥೆಯನ್ನು ಮಾಡೋಣ ಅಂತ. ಸೊ ಆಗ ಅವ್ರು ಒಂದೊಂದೇ ಐಡಿಯಾಗಳನ್ನ ಬೌನ್ಸ್ ಮಾಡೋಕೆ ಶುರು ಮಾಡಿದ್ರು. ನಾನು ಆ ಬೌನ್ಸ್ ಆದ ಐಡಿಯಾಗಳನ್ನ ಹೌದಾ ಚೆನ್ನಾಗಿದೆ, ಇದು ಹೀಗಾದ್ರೆ ಚಂದ, ಹಾಗಾದ್ರೆ ಚಂದ ಅಂತ. ಸೊ ಈ ಕತೆ ಆಕ್ಚುಲಿ ರೋಮಾಂಚನ್ಗಿಂತ ಮುಂಚೆ ಆಗಿತ್ತು. ಸೊ ಹಾರರ್ ಆದ ತಕ್ಷಣ ಎಲ್ಲದೂ ರೋಮಾಂಚನ ಅಲ್ಲ, ಹಾರರ್ ಆದ ತಕ್ಷಣ ಎಲ್ಲದೂ ಕೂಡ ಇನ್ನೊಂದಲ್ಲ. ಸೊ ಅದಕ್ಕೂ ಇದಕ್ಕೂ ಯಾವುದೇ ರೀತಿಯ ಸಂಬಂಧ ಇಲ್ಲ. ಅದು ಸಿನಿಮಾ ನೋಡಿದಾಗ ನಿಮ್ಗೆ ಅನ್ಸುತ್ತೆ. ಆದ್ರೆ ಏನಂದ್ರೆ ಜಾನರ್ ಸಿಮಿಲಾರಿಟಿ ಇರ್ಬೋದು. ಹಾರರ್ ಕಾಮಿಡಿ ಅನ್ನೋವಂತ ಒಂದು ಸಿಮಿಲಾರಿಟಿ ಬಂದಾಗ ಆ ಒಂದು ಇದು ಬರುತ್ತೆ. ಈಗ ಅದನ್ನು ಬಿಟ್ರೆ ಬೇರೆ ಯಾವುದೇ ರೀತಿಯ ಸಿಮಿಲಾರಿಟಿ ಇಲ್ಲ. ಇನ್ನೊಂದು ಪ್ರಶ್ನೆಗೆ ಉತ್ತರ ಅದೇ, ಅಂದ್ರೆ
ಒಂದು ಒಳ್ಳೆಯ ಬರವಣಿಗೆ ಯಾವತ್ತೂ ಕೂಡ ಹಳೇದು ಅಂತ ಅನ್ಸಲ್ಲ. ಗುರು ಶಿಷ್ಯರು ಹಳೆಯ ಸಿನಿಮಾ ಅಲ್ಲ. ಇವತ್ತು ನೋಡಿದ್ರೆ ನಮಗೆ ನಗು ಬರುತ್ತೆ, ಆ ನಗುವಲ್ಲಿ ಏನೋ ಅದರಲ್ಲಿ ಅದ್ರ ಮೇಕಿಂಗ್ ಇನ್ನೂ ಬೆಟರ್ ಆಗ್ಬೋಯ್ತು ಅಂತ ಪ್ರಶ್ನೆಗಳೇ ಬರಲ್ಲ. ಸೊ ಹಾಗೆ ಈ ಸಿನಿಮಾ ಕೂಡ ಬರವಣಿಗೆಯ ನಿಟ್ಟಿನಲ್ಲಿ ತುಂಬಾ ಬಲವಾಗಿದೆ, ಜೊತೆಗೆ ಪರ್ಫಾರ್ಮೆನ್ಸ್ ನಿಟ್ಟಿನಲ್ಲಿ ಬಹಳ ಬಲವಾಗಿದೆ. ಅದಕ್ಕೆ ಎಲ್ಲರೂ ಸೇರ್ಕೊಂಡು ದುಡಿದ ಕಾರಣದಿಂದಾಗಿ ಆ ಒಂದು ಪ್ರಶ್ನೆ ಆಗಲ್ಲ. ಯಾಕಂದ್ರೆ ನಮಗೂ ಕೂಡ ಈಗ ನಗಿಸ್ತಾ ಇದೆ, ನಮ್ಮನ್ನು ಕೂಡ ಎಂಗೇಜ್ ಮಾಡ್ತಾ ಇದೆ. ಅದಕ್ಕೆ ಉದಾಹರಣೆ ಟ್ರೈಲರ್ ನೋಡ್ಬೇಕಾದ್ರೆ ತುಂಬಾ ಜನ ನೀವೇ ನಗಾಡಿದ್ರಿ. ದಟ್ಸ್ ದ ಸಿಂಪ್ಲೆಸ್ಟ್ ಇದು ಅಂತ ಅನ್ಸುತ್ತೆ. ಅಣ್ಣ ಚೆನ್ನಾಗಿದ್ದೀರಾ? ಇಲ್ಲ, ಅದು ಅವ್ರು ಆಮೇಲೆ ಅವ್ರು ಡ್ರಾಪ್ ಮಾಡಿ ಚೇಂಜ್ ಮಾಡ್ಕೊಂಡ್ರು ಅದನ್ನ. ಅದು ಆಕ್ಚುಲಿ ಬಂದಿತ್ತು ಲಾಫಿಂಗ್ ಬುದ್ಧ ಅನ್ನುವಂಥ ಸಿನಿಮಾಗೆ ಬದಲಾಯಿತು. ಆಮೇಲೆ ಫಸ್ಟ್ ಅಲ್ಲಿದ್ರು, ಆಮೇಲೆ ಅವ್ರು ಮಾಡ್ತೀನಿ ಅಂದ್ರು, ಆಮೇಲೆ ಅವ್ರು ಮಾಡ್ಲಿಲ್ಲ, ಆಮೇಲೆ ಅವ್ರು ಬೇರೆ ಮಾಡಿದ್ರು. ಅಷ್ಟೊತ್ತಿಗೆ ನಾವು ಈ ಕಡೆ ಬಂದಿದ್ವಿ. ನಾವು ಈ ಕಡೆ ಬಂದು ತುಂಬಾ ಟೈಮ್ ತಗೊಂಡ್ರು. ಪಾಪ ಅವ್ರು ನನ್ನನ್ನು ಇಷ್ಟು ಟೈಮ್ ಸಹಿಸ್ಕೊಂಡಿದ್ದೆ ಅಂದ್ರೆ ಅದು ಅವರ ಹೆಗ್ಗಳಿಕೆ. ತುಂಬಾ ಟೈಮ್ ಈ ಸಿನಿಮಾ ಆಗ್ಬೇಕಿತ್ತು, ಆಗಿಲ್ಲ, ಆಗ್ಬೇಕಿತ್ತು, ಆಗಿಲ್ಲ, ಬೇರೆ ಬೇರೆ ಪ್ರಾಬ್ಲಮ್ಗಳು, ಬೇರೆ ಬೇರೆ ವಿಷಯಗಳು. ಬಟ್ ಆದ್ರೂ ಕೂಡ ಅವರು ಈ ಕಥೆನ ಬೆಟರ್ ಮಾಡ್ತಾ ಇದ್ರು, ಪ್ರತಿ ದಿವಸ ಹೋದಾಗೆ ಬೆಟರ್ ಮಾಡ್ತಾ ಇದ್ರು. ಬಟ್ ಅದು ಅಷ್ಟೇ ಹೆಗ್ಗಳಿಕೆ ಅವ್ರಿಗೂ ಹೋಗ್ಬೇಕು. ಲಾಫಿಂಗ್ ಬುದ್ಧ ಅಲ್ಲ, ಇದು ಒಂದು ಮೊಟ್ಟೆ ಕಥೆ. ಕರೆಕ್ಟ್. ಅಂದ್ರೆ ಅದು ಸರ್, ಮನುಷ್ಯ ಅಂದ ಮೇಲೆ ಎಡುವುದು ಬೀಳೋದು ಅದು ಸಹಜ ಅಂತ ಅನ್ಸುತ್ತೆ ನನಗೆ. ಅಂದ್ರೆ ನಾವು ಅದನ್ನೆಲ್ಲ ಹೇಗೆ ಯೋಚನೆ ಮಾಡ್ತೀವಿ ಅಂದ್ರೆ ಈ ಮೊಮೆಂಟ್ ಅಲ್ಲಿ ಕೂತ್ಕೊಂಡು ನಾವು ಅಲ್ಲಿ ತಪ್ಪು ಮಾಡಿದ್ನ ಅಂತ ಅನ್ಸುತ್ತೆ. ಬಟ್ ಆ ತಪ್ಪು ಮಾಡಿದ್ರಿಂದ ನಾ ಬುದ್ಧಿ ಕಲ್ತ್ನ ಅಂತಾನು ಅನ್ಕೋಬಹುದು, ಅದರಿಂದ ನನ್ನ ಯೋಚನೆಗಳು ಬದಲಾದ್ವಾ ಅಂತಾನು ಅನ್ಕೋಬಹುದು. ಅದೇ ಏನಾದ್ರು ನಾ ಕಾಮಿಡಿಯ ಮಾಡ್ತಿದ್ರೆ ನೀವು ಹೇಳ್ತಿದ್ರಿ ಎಲ್ಲ ಕಾಮಿಡಿ ಮಾಡಿದ್ರಿಂದ ನೀವು ಎಡವಿದ್ರ ಅಂತ. ಹಾಗಾಗಿ ಇಲ್ಲಾಂದ್ರೆ ಒಂದು ಗರುಡ ಗಮನ ಬರ್ತಾನೆ ಇರಲಿಲ್ಲ, ಒಂದು ಸ್ವಾತಿ ಮುತ್ತಿನ ಮಳೆ ಹನಿ ಬರ್ತಾನೆ ಇರಲಿಲ್ಲ. ಐ ಆಮ್ ವೆರಿ ಪ್ರೌಡ್ ಅಬೌಟ್ ರೂಪಾಂತರ, ಐ ಆಮ್ ವೆರಿ ಪ್ರೌಡ್ ಅಬೌಟ್ ಸ್ವಾತಿ ಮುತ್ತಿನ ಮಳೆ ಹನಿ, ಐ ಆಮ್ ವೆರಿ ಪ್ರೌಡ್ ಅಬೌಟ್ ಗರುಡ ಗಮನ ಋಷಭ ವಾಹನ. ಟೋಬಿ ವಿ ಕುಡಂಟ್ ಡೆಲಿವರ್ ದ ಸೇಮ್ ಫಿಲ್ಮ್ ದಟ್ ವಿ ವಾಂಟೆಡ್. ಅದೊಂದು ಬಿಟ್ರೆ ಬೇರೆ ಯಾವ ಸಿನಿಮಾಗಳನ್ನ ನೀವು ಪಾಯಿಂಟ್ ಮಾಡಿ ನೀವು ಎಡವಿದ್ರಿ ಅಂತ ಹೇಳುವಾಗಿಲ್ಲ. ಹಾಗಾಗಿ ಐ ಥಿಂಕ್ ಒಂದು ಸಿನಿಮಾ ಎಡಬೇಕಾದ್ರೆ ನೀವು ನಮ್ಗೆ ಕ್ಷಮೆನೂ ಕೊಡ್ಬೇಕು ಅಂತ ನಾನು ಅನ್ಕೋತೀನಿ. ಇಲ್ಲ ಸರ್, ನಾವಂದ್ರೆ ಯಾವತ್ತೂ ಕೂಡ ಒಂದು ಜಾನರ್ ಅನ್ನ ನಾವು ಅದು ಹಾಗಲ್ಲ ಅಂತ ಅನ್ಸುತ್ತೆ. ಅಂದ್ರೆ ಒಂದು ಸಿನಿಮಾ ಗೆದ್ದ ತಕ್ಷಣ ನೆಕ್ಸ್ಟ್ ಮತ್ತೆ ಕಾಮಿಡಿ ಅನೌನ್ಸ್ ಮಾಡೋದು ಅದು ನನಗೆ ವರ್ಕ್ ಆಗಲ್ಲ. ಅದು ನಮಗೆ ಖುಷಿ ಕೊಡಲ್ಲ. ದುಡ್ಡಿನಿಂದ ಹೋದಾಗುತ್ತೆ, ಯಾವ್ದು ವರ್ಕ್ ಆಗುತ್ತೆ ಆ ಥರ. ಅದಕ್ಕಿಂತ ನಾವು ಬಂದಿದ್ದೇ ಸರ್, ನಿಜವಾಗಿ ಅನ್ಕೋಬೇಕಾದ್ರೆ ನಾವೆಲ್ಲ ಕೂಡ ಹೆಚ್ಚಿನವರು ಇಲ್ಲಿ ಭಾಗ್ಯವಂತರು ಅಂತ ನಾನು ನಮ್ಮನ್ನು ಅನ್ಕೋತೀವಿ, ಕನ್ಸಿಡರ್ ಮಾಡ್ತೀವಿ. ಯಾಕಂದ್ರೆ ನಾವು ಬಂದಂತಹ ಊರಿಂದ, ನಾವು ಬಂದಂತಹ ಜಾಗದಿಂದ, ನಾವು ಬಂದಂತಹ ಫಿನಾನ್ಷಿಯಲ್ ಸೆಟಪ್ ಇಂದ ನಾವು ಸಿನಿಮಾ ಮಾಡ್ತಿರೋದೇ ದೊಡ್ಡತನ. ಅದರಿಂದ ನಮಗೆ ದುಡ್ಡು ಸಿಗ್ತಾ ಇರೋದೇನಂದ್ರೆ ನಮ್ಮ ಭಾಗ್ಯ. ಅದರಿಂದಾಗಿ ನಾವು ಒಂದು ಸಕ್ಸಸ್ ಆದ್ರೆ ಮತ್ತೆ ಅದ್ರ ಹಿಂದೆ ಮತ್ತೊಂದು ಅದೇ ರೀತಿ ಮಾಡುವಂತ ಪರಿಪಾಠ ಇದ್ರೆ ಗರುಡ ಗಮನ ನಾವು ಮತ್ತೆ ಗ್ಯಾಂಗ್ಸ್ಟರ್ ಸಿನಿಮಾನೇ ಮಾಡಬೇಕಿತ್ತು. ಸ್ವಾತಿ ಮುತ್ತಿನ ಮಳೆನೇ ಅಗತ್ಯನೇ ಇರಲಿಲ್ಲ. ಅದು ನಮ್ಮ ಇಂಟೆನ್ಷನ್ ಅಲ್ಲ. ಹೊಸತನದ ಹುಡುಕಾಟ ಯಾವಾಗ್ಲೂ ಇರುತ್ತೆ. ಇದು ಹೊಸ, ಇದು ಒಂದು ಮೊಟ್ಟೆಯ ಕಥೆ ಅಲ್ಲ, ಇದು ಹೊಸ. ಅದು ಈ ಸ್ಕೇಲ್ ಅನ್ನು ನಾವು ಯಾವತ್ತು ಲೈಟ್ ಹಬ್ಬದಲ್ಲಿ ಅಚೀವ್ ಮಾಡಿಲ್ಲ, ಇಷ್ಟು ಜನಗಳನ್ನ ಇದನ್ನ ಯಾವತ್ತು ಅಚೀವ್ ಮಾಡಿಲ್ಲ. ಐ ಥಿಂಕ್ ಮುಂದೆ ಆದ್ರೂ ಕೂಡ ನಾವು ಜಾನ್ರಿಗೆ ಸ್ಟಿಕ್ ಆಗಲ್ಲ. ನೀವು ಜಾನ್ರಿಗೆ ಸ್ಟಿಕ್ ಆಗಿರೋ ಎಷ್ಟೊಂದು ನಿರ್ದೇಶಕರನ್ನು ನೀವೇ ಬೈತಾ ಇರ್ತೀರೋ ಎಲ್ಲ ಒಂದೇ ತರ ಅಂತ. ಸೊ ನಮಗದು ವರ್ಕ್ ಆಗಲ್ಲ. ಅದೇ ಸುಲೋಚನಾ ಫ್ರಮ್ ಸೋಮೇಶ್ವರ. ಸೋಮೇಶ್ವರ ಅಂದ್ರೆ ಜಾಗದ ಹೆಸರಾದ ಕಾರಣ ಗೂಗಲ್ ಮ್ಯಾಪ್ ಲೊಕೇಶನ್ ಅಂತ. ಸುಲೋಚನಾ ಅನ್ನೋದಕ್ಕೆ ಒಂದು ಬಿಂದಿ ಬರುತ್ತೆ, ಸೋಮೇಶ್ವರ ಅನ್ನೋ ಜಾಗಕ್ಕೆ ಒಂದು ಲೊಕೇಶನ್ ಬರುತ್ತೆ. ಅದರಲ್ಲೇ ಅದನ್ನ ಪೋಸ್ಟರ್ ಅವರು ಹೇಳೋದಕ್ಕೆ ಪ್ರಯತ್ನ ಪಟ್ಟಿದ್ದಾರೆ, ಒಂದು ಬಿಂದಿ ಜೊತೆಗೆ ಒಂದು ಲೊಕೇಶನ್.